ಎವ್ರಿವಾನ್. ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಅದಿತಿಯ ಹೇರ್ ಕೇರ್ ಆ್ಯಂಡ್ ಸ್ಕಿನ್ ಕೇರ್ನ ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಿತಿಗೆ ನಾನು ಆಯಿಲ್ನ ವೀಕ್ಲಿ 2 ಟೈಮ್ಸ್ನ ಅಪ್ಲೈ ಮಾಡ್ತೀನಿ. ಒಂದು ದಿನ ಅಥವಾ 2 ದಿನ ಬಿಡ್ತೀನಿ. ಇಟ್ ಡಿಪೆಂಡ್ಸ್ ಆನ್ ದ ವೆದರ್. ಇವತ್ತು ನಾನು ಅಪ್ಲೈ ಮಾಡ್ತಿರೋದು ಅದಿತಿಗೆ ಆಲ್ಮಂಡ್ ಆಯಿಲ್. ಬೆಳಗ್ಗೆನೇ ಆಲ್ಮಂಡ್ ಆಯಿಲ್ನ ಹಚ್ಚಿ ಅದಾದಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಆಯಿಲ್ ಹಚ್ಕೊಳ್ಳೋದಕ್ಕೆ ಅದಿತಿಗೆ ಇಷ್ಟ, ಯಾವುದೇ ರೀತಿ ಕ್ರ್ಯಾಂಕಿ ಮಾಡಲ್ಲ. ಏನಾದರೂ ಟಾಯ್ಸ್ನ ಕೊಟ್ಬಿಟ್ರೆ ಆರಾಮಾಗಿ ಅದಿತಿ ಆಯಿಲ್ನ ಹಚ್ಚಿಸ್ಕೊಳ್ತಾರೆ. ತುಂಬ ಡಿ ಎಮ್ ರಿಸೀವ್ ಆಗುತ್ತೆ, ಅದಿತಿ ಮತ್ತು ಲಿಟಲ್ ಎ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಯಾವ ರೀತಿ ಮಾಡ್ತಿದ್ದೀರಾ ಅಂತ. ಅದಕ್ಕೋಸ್ಕರ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಹೇಳೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಿತಿಗೆ ನಾನು ತಲೆಗೆ ಯಾವ್ದು ಎಣ್ಣೆ ಬಳಸ್ತೀನಿ ಅಂತಂದರೆ, ಆಲ್ಮಂಡ್ ಆಯಿಲ್ ಒಂದಿನ ಬಳಸ್ತೀನಿ, ಒಂದಿನ ಕೋಕೋನಟ್ ಆಯಿಲ್, ಒಂದು ಸಲ ಬ್ಲ್ಯಾಕ್ ಸಿಸೇಮ್ ಕಪ್ಪೆಳ್ಳು ಅಂತ ಏನು ಹೇಳ್ತೀವಿ ಎಳ್ಳೆಣ್ಣೆ, ಅದನ್ನು ಬಳಸ್ತೀನಿ. ಆ್ಯಂಡ್ ಆಲ್ಸೋ ಹರಳೆಣ್ಣೆನೂ ಸಹ 15 ಡೇಸ್ ಒನ್ಸ್ ಅದಿತಿಗೆ ಕಂಪ್ಲೀಟ್ ಹರಳೆಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಬಾಡಿಗೆಲ್ಲ ಮಸಾಜ್ ಮಾಡಿ, ತಲೆಗೂ ಮಸಾಜ್ ಮಾಡಿ ಒಂದು 2ರಿಂದ 3 ಅವರ್ ಬಿಟ್ಟು ಅದಾದಮೇಲೆ ಸ್ನಾನ ಮಾಡಿಸೋದು. ಬೆಳಗ್ಗೆ ಎದ್ದ ತಕ್ಷಣ ಹಚ್ಬಿಟ್ರೆ ಸ್ನಾನ ಮಾಡಿಸೋಷ್ಟರಲ್ಲಿ ಅಷ್ಟೇ ಡ್ಯೂರೇಷನ್ ಆಗುತ್ತೆ. ತಲೆಗೆ ಸ್ನಾನ ಎದ್ದಿದ್ದಿನ ಒಂದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಅಲ್ವಾ, ನಂದು ಲಿಟಲ್ ಏದು ಆ್ಯಂಡ್ ಅದಿತಿದ್ದು. ಸೊ 2ರಿಂದ 3 ಅವರ್ ಆರಾಮಾಗಿ ಬಾಡಿಯಲ್ಲೂ ಇರುತ್ತೆ ಆ್ಯಂಡ್ ತಲೆಯಲ್ಲೂ ಇರುತ್ತೆ. ಇದರಿಂದ ಒಳ್ಳೆಯದು, ಬಾಡಿಗೂ ತಂಪು ಆ್ಯಂಡ್ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಈ ರೀತಿ ಎಣ್ಣೆ ಮಸಾಜ್ ವಿಷಯ. ಈಗ ಅದಿತಿಯ ಒಂದು ಬಾತ್ ಪೌಡರ್ ರಿಲೇಟೆಡ್ ಆಗಿ ಹೇಳೋದಾದರೆ, ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಬಾತ್ ಪೌಡರ್. ಇದನ್ನು ಪ್ರತಿದಿನ ಅದಿತಿಯ ಒಂದು ಬಾಡಿ ಕಂಪ್ಲೀಟ್ ಅಪ್ಲೈ ಮಾಡಿ, ಫೇಸ್ಗೂ ಅಪ್ಲೈ ಮಾಡ್ತೀನಿ. ಈ ಬಾತ್ ಪೌಡರ್ನ ಮಾಡಿಟ್ಕೊಳ್ಳೋದು ತುಂಬ ಈಸಿ ಆ್ಯಂಡ್ ಇದನ್ನು ಒಂದು ಸಲ ಮಾಡ್ಕೊಂಡ್ಬಿಟ್ರೆ 3 to 4 ಮಂತ್ಸ್ ಬರುತ್ತೆ. ನಾನು ಲಿಟಲ್ ಎಗೂ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಸ್ಕಿನ್ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ, ಮಾಯ್ಶ್ಚರೈಸರ್ ಆಗುತ್ತೆ ಆ್ಯಂಡ್ ಆಲ್ಸೋ ಯಾವುದೇ ರೀತಿ ಡ್ರೈನೆಸ್ ಆಗೋದಿಲ್ಲ. ತುಂಬ ಚೆನ್ನಾಗಿ ಕೇಳ್ತಾರೆ, ಕಡಲೆ ಹಿಟ್ಟು ಡ್ರೈ ಆಗಲ್ವಾ ಅಂತ. ಇಲ್ಲ, ಬರೀ ಇಲ್ಲಿ ಕಡಲೆ ಹಿಟ್ಟು ಮಾತ್ರ ಬಳಸೋದಿಲ್ಲ, ಬೇರೆಯಾದ ಇಂಗ್ರೀಡಿಯೆಂಟ್ಸ್ನ ಬಳಸ್ತಿದ್ದೀನಿ. ನಿಮಗೂ ಇದರ ಡೀಟೇಲ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದ್ಸಲ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ, ಮನೆಯಲ್ಲೇ ಮಾಡಿಟ್ಕೊಳ್ಳಿ. ಇದನ್ನು ಹಾಕಿದ್ರೆ ನಾನು ಅದಿತಿಗೆ ಏನು ಸೋಪ್ ಬಳಸೋದಿಲ್ಲ. ತುಂಬ ಚೆನ್ನಾಗಿದೆ. ಒಂಥರ ಏನಂತ ಹೇಳೋದು, ರಿಫ್ರೆಶಿಂಗ್ ಆಗಿರುತ್ತೆ ಮಕ್ಕಳ ಸ್ಕಿನ್. ನೀವು ನೋಡ್ಬೋದು ಅದಿತಿ ಸ್ಕಿನ್ ನನಗಂತೂ ತುಂಬ ಇಷ್ಟ ಆಗುತ್ತೆ. ಅದಿತಿ ಸ್ಕಿನ್ ಆ್ಯಂಡ್ ಲಿಟಲ್ ಎ ಸ್ಕಿನ್. ಲಿಟಲ್ ಎ ಸ್ಕಿನ್ ಅಷ್ಟು ಇನ್ನೂ ಏನು ಗೊತ್ತಾಗಲ್ಲ, ಯಾಕಂತಂದರೆ ಮಕ್ಕಳ ಸ್ಕಿನ್ ಡಿಟರ್ಮೈನ್ ಆಗೋದು 1 ವರ್ಷದ ಆ ಟೈಮಲ್ಲಿ ಅವ್ರು ಯಾವ ಕಲರ್ ಇದ್ದಾರೆ ಅನ್ನೋದೆಲ್ಲ. ಬಟ್ ಅದಿತಿಯ ಒಂದು ಸ್ಕಿನ್ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ, ಅವ್ರದ್ದು ಯಾವ ಕಲರು, ಯಾವ ಫೇರ್ನೆಸ್ ಇದ್ದಾರೆ ಅದೆಲ್ಲ ಗೊತ್ತಾಗಿದೆ. ಬಟ್ ಇದಂತೂ ನಾನು ಡೈಲಿ ಮಿಸ್ ಮಾಡೋದಲ್ಲ. ಯಾವತ್ತಾರ ನಾನು ಮಿಸ್ ಮಾಡಿಬಿಟ್ರೆ ನನಗೆ ಒಂಥರ ಗಿಲ್ಟ್ ಕಾಡ್ತಾ ಇರುತ್ತೆ, ಅಯ್ಯೋ ಇದನ್ನು ಹಾಕಲೇ ಇಲ್ವಲ್ಲ. ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ, ಒಂದೊಂಥರ ಮಗುವಿನ ಒಂದು ಸ್ಕಿನ್ಗೆ ತುಂಬ ಒಂದು ಎಫೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಇದನ್ನು ನೀವು ಡೈಲಿ ಅಪ್ಲೈ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಡೈಲಿ ಇಲ್ಲ ಅಂತಂದ್ರೂ ಒಂದು ವೀಕ್ಲಿ 3 to 4 ಟೈಮ್ಸ್ ಆದರೂ ಅಪ್ಲೈ ಮಾಡಿ. ಅದಿತಿಗೆ ನಾನೇನಾದರೂ ಸ್ಟೋರಿ ಅಥವಾ ಏನಾದರೂ ಮಾತಾಡಿಕೊಂಡು ಕಂಪ್ಲೀಟ್ ಬಾಡಿಗೆ, ಫೇಸ್ಗೆ, ಕೈಗೆ, ಕಾಲಿಗೆ ಮಸಾಜ್ ಮಾಡ್ತೀನಿ. ನಾನು ಪ್ರತಿದಿನ ಬಾಡಿಗೂ ಸಹ ಮಸಾಜ್ ಮಾಡ್ತೀನಿ. ಸೇಮ್ ತಲೆಗೆ ಯಾವುದು ಎಣ್ಣೆ ಬಳಸ್ತೀನೋ ಅದನ್ನೇ ಒಂದಿನ ಸ್ವಿಚ್ ಮಾಡಿಕೊಂಡು ಎಣ್ಣೆ ಮಸಾಜ್ ಎಲ್ಲ ಮಾಡಿ ಅದನ್ನು ಒಂದು 10 ಮಿನಿಟ್ಸ್ ಬಿಟ್ಟು ನೆಕ್ಸ್ಟು ಕಡಲೆ ಹಿಟ್ಟನ್ನು ಪ್ಯಾಕ್ ಹಾಕಿ ಅದನ್ನು 10 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡಿಸೋದು. ಸ್ನಾನ ಅಂತಂದರೆ ಪ್ರತಿದಿನ 1 ಅವರ್ ಕೆಲಸ ನಮಗೆ. ಎಣ್ಣೆ ಹಾಕಿ ಬಿಟ್ಟು ಅದ್ರ ಮಧ್ಯ ನಾನು ಲಿಟಲ್ ಎ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ತಿರ್ತೀನಿ. ಅವ್ರು ಆರಾಮಾಗಿ ಡಕ್ಕಿ ರೂಮಲ್ಲೇ ಆಟ ಆಡ್ತಿರ್ತಾರೆ, ಆಚೆ ಏನು ಕರ್ಕೊಂಡು ಬರೋದಿಲ್ಲ. ಎಣ್ಣೆ ಎಲ್ಲ ಆಗುತ್ತೆ, ಈ ರೀತಿ ಕಡಲೆ ಹಿಟ್ಟೆಲ್ಲ ಆಗುತ್ತೆ, ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಡಕ್ಕಿ ರೂಮಲ್ಲೇ ನೀರು ಪೋರಿಂಗ್ ಆಡಿಕೊಂಡು ಅವರು ನನಗೆ ಬಟ್ಟೆ ಒಗೆಯೋದಕ್ಕೆ ಸಹಾಯ ಮಾಡ್ತಾರೆ. ಅದಿತಿನ ನಾನು ಪ್ರತಿ ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ ಮಾಡ್ಕೊಳ್ತೀನಿ. ಇದರಿಂದ ಅವರ ಡೆವಲಪ್ಮೆಂಟ್ಗೂ ಒಳ್ಳೆಯದಾಗುತ್ತೆ ಆ್ಯಂಡ್ ನಾನು ಅದಿತಿನ ಜೊತೆಲೇ ಇದ್ದು ನೋಡ್ಕೊಂಡಂಗೆ ಆಗುತ್ತೆ. ಬೇರೆ ರೀತಿಯೂ ಇನ್ವಾಲ್ವ್ ಮಾಡ್ಬೋದಲ್ವ, ಲೈಕ್ ಸ್ಕ್ರೀನ್ ಕೊಟ್ಬಿಟ್ಟು ಅಥವಾ ನೆಗ್ಲೆಕ್ಟ್ ಮಾಡಿ. ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಮಾಡಿದಾಗ ಮಕ್ಕಳ ಡೆವಲಪ್ಮೆಂಟ್ಗೂ ಸಹಾಯ ಆಗುತ್ತೆ, ನಮ್ಮ ಕೆಲಸನೂ ಬೇಗ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಈ ರೀತಿ ಒಂದು 10 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಡ್ರೈ ಆಗುತ್ತೆ, ಅದಾದಮೇಲೆ ಸ್ನಾನ ಮಾಡಿಸಿದ್ರೆ ಇಷ್ಟು ಫ್ರೆಶ್ ಆಗಿ ಕಾಣಿಸ್ತಾರೆ ಅದಿತಿ. ಏನಾಯಿತು? ತಲೆ ಸ್ನಾನ ಆಸೆ ಇಲ್ವ ನೀವು? ಇಲ್ಲ, ಇವತ್ತು ಮೈಗೆ ಎಣ್ಣೆ ಹಚ್ಚಿ ಮಾಡಿಸಿರೋದಲ್ಲ. ಲಿಟಲ್ ಎ ಸ್ನಾನನೂ ಆಗಿತ್ತು. ಲಿಟಲ್ ಎಗೆ ಇವತ್ತು ತಲೆಗೆ ಸ್ನಾನ ಮಾಡಿಸಿದ್ವಿ. ಇವತ್ತು ಅಕ್ಷಯ ಕಲ್ಪದಿಂದ ಒಂದು ಏನೋ ಒಂಥರ ಹ್ಯಾಂಪರ್ನ ಕಳಿಸಿದ್ರು. ಪ್ರತಿ ಒಂದು 15 ಡೇಸ್ ಅಥವಾ ಮಂತ್ಲಿ ಒನ್ಸ್ಗೆ ಏನಾದರೂ ಕಳಿಸ್ಕೊಡ್ತಾ ಇರ್ತಾರೆ. ಅಕ್ಷಯ ಕಲ್ಪ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರಿ. ಅಕ್ಷಯ ಕಲ್ಪ ನಾವು ಹಾಲು ಯೂಸ್ ಮಾಡ್ತಿರೋದು A2 ಮಿಲ್ಕ್. ಈ A2 ಹಾಲು ಅನ್ನೋದು ಏನ್ಷಿಯಂಟ್ ತಳಿಗಳಲ್ಲಿ ಸಿಗುತ್ತೆ. ನಮಗೆ ಸುತ್ತಮುತ್ತ ಸಿಗುವಂತಹ ಹಾಲುಗಳಲ್ಲಿ ಬರೀ A1 ಅಂಶ ಮಾತ್ರ ಇರುತ್ತೆ. ಆದರೆ ಈ ಒಂದು ಅಕ್ಷಯ ಕಲ್ಪ ಹಾಲಲ್ಲಿ A2 ಇರುತ್ತೆ.
A2 ಅಲ್ಲಿ ಇಂಟಾಲರೆನ್ಸ್ ಇರುತ್ತಲ್ಲ ಕೆಲವು ಮಕ್ಳುಗಳಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತಹ ಮಕ್ಳುಗಳಿಗೆ ಯಾವುದೇ ರೀತಿ ಡೈಜೆಷನ್ ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ಡೈಜೆಷನ್ ರಿಲೇಟೆಡ್ ಒಂದು ಮ್ಯಾಟರಲ್ಲೂ ಮಾತಾಡೋದಾದರೆ ಈ ಅಕ್ಷಯಕಲ್ಪ ಹಾಲಿಂದ ಬೇಗ ಡೈಜೆಷನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಕೊಡ್ತಾ ಇದ್ದೀವಿ. ಆ್ಯಂಡ್ ಮಕ್ಕಳಿಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಫ್ಯಾಟ್ ಸಹ ಸಿಗುತ್ತೆ. ಇವತ್ತು ಅಕ್ಷಯಕಲ್ಪದಿಂದ ಬಾಳೆಹಣ್ಣು ಕೊಟ್ಟು ಕಳಿಸಿದ್ರು. ಈ ಬಾಳೆಹಣ್ಣು ಕಂಪ್ಲೀಟ್ ಯಾವುದೇ ರೀತಿ ಪೌಡರ್ನ ಹಾಕ್ದೇ ಹಣ್ಣು ಮಾಡಿರುವಂತಹ ಬಾಳೆಹಣ್ಣು. ಬಾಳೆಹಣ್ಣಿನ ಮೇಲೆ ತುಂಬ ಜನ ಆಪಾದನೆ ಹಾಕ್ಬಿಟ್ಟಿರ್ತಾರೆ, ಬಾಳೆಹಣ್ಣನ್ನು ಮಕ್ಕಳಿಗೆ ಕೊಡೋದ್ರಿಂದ ಕೋಲ್ಡ್ ಆಗುತ್ತೆ, ಕಫ ಕಟ್ಟತ್ತೆ ಅಂತ. ಆ ರೀತಿಯೆಲ್ಲ ಏನೂ ಇಲ್ಲ. ನಮ್ಮ ಮನೆಯಲ್ಲಂತೂ ಬಾಳೆಹಣ್ಣು ಇಲ್ಲದೆ ಇರುವಂತಹ ದಿನಗಳು ತುಂಬ ಕಡಿಮೆ. ಖಾಲಿ ಆಗಿದ ತಕ್ಷಣ ತಂದುಬಿಡ್ತೀವಿ. ಪ್ರತಿದಿನ ಬಾಳೆಹಣ್ಣು ಅದಿತಿಗೆ ಕೊಡ್ತೀವಿ. ಅದಿತಿಗೂ ಇಷ್ಟ, ಅವ್ರಿಗೂ ಅಭ್ಯಾಸ ಆಗಿಬಿಟ್ಟಿದೆ ಊಟ ಆದಮೇಲೆ ಬಾಳೆಹಣ್ಣನ್ನು ತಿನ್ನಬೇಕು ಅಂತ. ಆ್ಯಂಡ್ ಈ ಬಾಳೆಹಣ್ಣು ಪೋಸ್ಟ್ ಪಾರ್ಟಮ್ ಟೈಮಲ್ಲೂ ತುಂಬ ಒಳ್ಳೆಯದು. ನಮಗೆ ಕಾನ್ಸ್ಟಿಪೇಷನ್ ಎಲ್ಲ ಆಗ್ತಿರುತ್ತೆ, ಪೂಪ್ ಪಾಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಲ್ಲ. ಬಾಳೆಹಣ್ಣನ್ನು ನೀವು ಸಹ ತಿನ್ನಬಹುದು. ನಾನು ಸಹ ಪ್ರತಿದಿನ 2ರಿಂದ 3 ಬಾಳೆಹಣ್ಣನ್ನು ತಿಂತೀನಿ. ಇದು ಏಲಕ್ಕಿ ಬಾಳೆಹಣ್ಣು. ಪಚ್ಚ ಬಾಳೆಹಣ್ಣಲ್ಲೂ ಸೇಮ್ ಒಂದು ಪ್ರಾಪರ್ಟೀಸ್ ಇರುತ್ತೆ, ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ತುಂಬ ಜನ ಹೇಳ್ತಾರೆ ಪಚ್ಚ ಬಾಳೆಹಣ್ಣು ಕೋಲ್ಡ್ ಆಗುತ್ತೆ ಅಂತ. ಆ ರೀತಿಯೆಲ್ಲ ಏನೂ ಇಲ್ಲ. ಇವತ್ತು ಅದಿತಿಗೆ ಬ್ರೇಕ್ಫಾಸ್ಟ್ ಅವರ ಫೇವ್ರೆಟ್ ರವಾ ಕಿಚಡಿ ಅಂತಂದರೆ ಅದಿತಿಗೆ ಫೇವ್ರೆಟ್ಟು. ಈ ರೀತಿ ಕ್ಯೂಟಾಗಿ ಮೊಲದ ಮರಿ ಥರ ನಾನು ಜುಟ್ಟು ಹಾಕಿದ್ದೆ. ದಿನಾಗಲೂ ಒಂದು ಜುಟ್ಟು ಹಾಕೋದಕ್ಕೆ ನನಗೂ ಇಷ್ಟ, ಅದಿತಿಗೂ ಇಷ್ಟ. ಅವ್ರಿಗೊಂಥರ ಮಮ್ಮ ಇವತ್ತು ಯಾವ್ದು ಹಾಕ್ತೀರಾ ಅಂತ ಪೇಷನ್ಸಾಗಿ ಕೂತ್ಕೊಂಡು ಹಾಕಿಸ್ಕೊಳ್ತಾರೆ. ಹಿಂಗಿದೆ ಚಿನ್ನೆ? ತಿನ್ನಿಸ್ತೇನೆ. ಅದಿತಿ ನಾನೇ ತಿಂತೀನಿ ಅಂತ ಹೇಳಿದ್ರು. ಸರಿ, ಅವರು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಿರ್ತಾರೆ. ಅಷ್ಟರಲ್ಲಿ ನಾನು ನನ್ನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ನಾನು ಲಾಸ್ಟ್ ಬ್ಲಾಗಲ್ಲೂ ಹೇಳಿದೆ, ನಾನು ವೆಯ್ಟ್ ಇನ್ಕ್ರೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ. ತುಂಬ ಜನ ಮೆಸೇಜ್ ಮಾಡಿದ್ರಿ, ತುಂಬ ವಿಚಿತ್ರ ಅನ್ನಿಸ್ತಿದೆ. ಎಲ್ಲರೂ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ನೀವು ವೆಯ್ಟ್ ಗೇನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ. ಎಸ್, ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಫ್ರಮ್ ಫಸ್ಟ್ ಡೆಲಿವರಿ. ಅದಿತಿ ಡೆಲಿವರಿ ಆದಮೇಲೆ ನಾನು ತುಂಬ ವೆಯ್ಟ್ ಲಾಸ್ ಆಗಿಬಿಟ್ಟೆ. ಅದಕ್ಕೋಸ್ಕರ ಅದಾಗಬಾರ್ದು ಅಂತ ಅಂದ್ಬಿಟ್ಟು ಈ ಸಲ ನಾನು 3 ಮಂತ್ಸ್ ಆಗಿದ ತಕ್ಷಣವೇ ಈ ರೀತಿ ಡಿಫ್ರೆಂಟ್ ಡಿಶಸ್ನ ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ನಾನು ಯೂಸ್ ಮಾಡ್ತಿರೋದು ಅವಕ್ಯಾಡೋ ವಿತ್ ಎಗ್ ಜೊತೆಗೆ ಅವಕ್ಯಾಡೋನ ಮಿಕ್ಸ್ ಮಾಡಿ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಬ್ರೆಡ್ನ ಬಟರ್ ಹಾಕಿ ಟೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಫಿಲ್ಲಿಂಗ್ನ ಇದನ್ನು ಹಾಕ್ಕೊಂಡು ತಿನ್ನೋದು ತುಂಬ ಯಮ್ಮಿ ಆಗಿರುತ್ತೆ. ಬಟರ್ ಫ್ರೂಟ್ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ತುಂಬ ಒಳ್ಳೆಯದು. ನಿಮಗೇನಾದರೂ ಯೂರಿನರಿ ಪ್ರಾಬ್ಲಮ್ ಇದ್ದರೆ, ತುಂಬ ಬರ್ನಿಂಗ್ ಆಗುತ್ತೆ ಯೂರಿನ್ನ ಪಾಸ್ ಮಾಡುವಾಗ, ಆ್ಯಂಡ್ ತುಂಬ ಹೀಟ್ ಆಗ್ತಿದೆ ಅಂದರೆ ನೀವು ದಯವಿಟ್ಟು ಬಟರ್ ಫ್ರೂಟ್ನ ಬಳಸಿ. ಬೆಣ್ಣೆಹಣ್ಣು ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ಒಳ್ಳೆ ಪ್ರಾಪರ್ಟೀಸ್ ಇರುತ್ತೆ. ಹೈ ಪ್ರೋಟೀನ್ ಆಗಿರೋದ್ರಿಂದ ನಿಮಗೆ ಅಷ್ಟು ಬೇಗ ಹೊಟ್ಟೆ ಹಸಿವು ಆಗೋದಿಲ್ಲ. ಆ್ಯಂಡ್ ಫುಲ್ ಫಿಲ್ಲಿಂಗ್ ಆಗಿರುತ್ತೆ. ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ತುಂಬ ಹೊಟ್ಟೆ ಹಸಿವು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಸೊ ಅದಕ್ಕೂ ಸಹ ಸಹಾಯ ಮಾಡುತ್ತೆ. ಇದರಲ್ಲಿ ಹೆಲ್ದಿ ಫ್ಯಾಟ್ ಇರೋದ್ರಿಂದ ನಿಮಗೆ ತುಂಬ ಒಳ್ಳೆಯದು. ಆ್ಯಂಡ್ ಮೊಟ್ಟೆ ವಿಚಾರ ಹೇಳೋದಾದರೆ, ಮೊಟ್ಟೆಯಲ್ಲಿ ಬಿಳಿ ಭಾಗ ಮತ್ತು ಯೆಲ್ಲೋ ಭಾಗ ಎರಡನ್ನೂ ಬಾಣಂತಿಯರು ತಿನ್ಬಹುದು. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಕೆಲವರು ಹೇಳ್ತಾರೆ ಎಲ್ಲೋ ತಿನ್ನಲೇಬಾರ್ದು, ಮಗುಗದೇನೋ ಚವಿ ಚಂಬಾರ ಏನೇನೋ ಹೇಳ್ತಾರೆ, ಅದೆಲ್ಲ ಏನೂ ಆಗಲ್ಲ. ಅದೆಲ್ಲ ಮಿತ್ತಾಗಿರುತ್ತೆ. ಎರಡನ್ನೂ ತಿನ್ನಿ. ಮೊಟ್ಟೆಯಲ್ಲಿ ನಮಗೆ 13 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಸೊ ಆ ಪ್ರೋಟೀನ್ ಚೆನ್ನಾಗಿ ನಿಮಗೆ ಸಿಗಬೇಕು ಅಂತಂದರೆ 2 ಭಾಗನೂ ನೀವು ತಿನ್ನಲೇಬೇಕು. ಒಂದಿನ ಮಿಸ್ ಮಾಡಿ ಇನ್ನೊಂದನ್ನ ತಿಂತಿದ್ದೀರಾ ಅಂತಂದರೆ ನೀವು ಮೊಟ್ಟೆ ತಿಂದೂ ವೇಸ್ಟ್ ಆಗುತ್ತೆ. ಸೊ ನಿಮ್ಮ ಎದೆ ಹಾಲು ಹೆಚ್ಚಿಸೋದಕ್ಕೂ ಸಹ ಈ ಬಟರ್ ಫ್ರೂಟ್ ಹೆಲ್ಪ್ ಆಗುತ್ತೆ. ನಿಮ್ಮ ಎನರ್ಜಿ ಲೆವೆಲ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಬಟರ್ ಫ್ರೂಟ್ ಹೆಲ್ಪ್ ಆಗುತ್ತೆ. ಎನರ್ಜೆಟಿಕ್ ಆಗಿ ಇರ್ತಿರಲ್ಲ, ಏನು ನಿಮ್ಮ ಸೀಕ್ರೆಟ್ ಅಂತಂದರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸೀಕ್ರೆಟ್. ನಾನು ಬಟರ್ ಫ್ರೂಟ್ನ ವಾರದಲ್ಲಿ 2ರಿಂದ 3 ಬೆಳೆಸ್ತಾ ಇದ್ದೀನಿ. ಒಂದು ದಿನ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಇರುತ್ತೆ, ಈ ರೀತಿ ಟೋಸ್ಟ್ಗಳಿರುತ್ತೆ. ಹಾಗೆಯೇ ತಿನ್ನುವಂಥ ಕ್ರೂವಿ ಹೇಳ್ತಾರೆ, ಬಟ್ ನಂಗೆ ಹಾಗೆ ತಿನ್ನೋದಕ್ಕೆ ತುಂಬ ಸಪ್ಪೆ ಅಂತ ಅನಿಸುತ್ತೆ, ಅದೊಂದು ಇಷ್ಟ ಆಗ್ತಿಲ್ಲ. ಬಟ್ ಈ ರೀತಿ ಟೋಸ್ಟ್ಗಳಲ್ಲಿ ಫಿಲ್ಲಿಂಗ್ ಆಗಿ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮು ಕಾಬೂಲ್ ಕಡಲೆನ ರಾತ್ರಿನೇ ನೆನೆಸಿ ಬೇಯಿಸ್ಬಿಟ್ಟು ಅದಕ್ಕೆ ಫಿಲ್ಲಿಂಗ್ ಮಾಡಿಕೊಂಡು ತಿಂದಿದ್ವಿ. ಇವತ್ತು ಇದನ್ನು ತಿಂತಿದ್ವಿ. ಕ್ರೂವಿ ಇವತ್ತು ಬ್ರೇಕ್ಫಾಸ್ಟ್ಗೆ ಇರಲಿಲ್ಲ, ಅವರು ಬೇಗ ಹೊರಟಿದ್ರು. ಸೊ ಈಸಿ ಬ್ರೇಕ್ಫಾಸ್ಟ್ ಅಲ್ವಾ, ಸೊ ಅದಕ್ಕೋಸ್ಕರ ನಾನೇ ಮಾಡ್ಕೊಳ್ತಾ ಇದ್ದೀನಿ. 3 ಮಂತ್ಸ್ ಆದಮೇಲೆ ಸ್ವಲ್ಪ ಅಡುಗೆ ಮನೆ ಕಡೆ ಹೋಗೋದಕ್ಕೂ ಸಹ ಶುರು ಮಾಡಿದ್ದೀನಿ. ಕಂಪ್ಲೀಟ್ ಇನ್ಚಾರ್ಜ್ ಅಂತ ತೊಗೊಂಡಿಲ್ಲ. ಬೇಸಿಕ್ಕಾಗಿ ಒಂದು ಕಾಫಿ ಮಾಡ್ಕೊಳ್ಳೋದು, ಅದಿತಿಗೆ ಹಾಲು ಕಾಯಿಸ್ಕೊಳ್ಳೋದು, ಈ ರೀತಿ ಬೇಸಿಕ್ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳೋದು. ಆ್ಯಂಡ್ ದೋಸೆ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಳ್ಳೋದು, ಅದನ್ನು ಮಾಡ್ತಾಯಿದ್ದೀನಿ. ಬಟ್ ನನಗೇನು ಅನಿಸೋದು ಅಂತಂದರೆ, ಐ ಆಮ್ ರಿಯಲಿ ಲಕ್ಕಿ. ಇಷ್ಟು ತಿಂಗಳು ಅಂದರೆ 3 ತಿಂಗಳು ಕಂಪ್ಲೀಟಾಗಿ ನನಗೆ ಒಂಥರ ಬೆಡ್ ರೆಸ್ಟ್ ಕೊಟ್ಟರು ಕ್ರೂವಿ ಅಂತ. ಸೊ ಲಿಟಲ್ ಎಗ್ಗೂ ಥ್ಯಾಂಕ್ಸ್ ಹೇಳಬೇಕು. ಐ ಥಿಂಕ್ ಶಿ ಮೇಡ್ ದಿಸ್ ಪಾಸಿಬಲ್. ಅದಿತಿ ಟೈಮಲ್ಲಿ ತುಂಬ ಬೇಗನೆ ನಾನು ಕೆಲಸ ಶುರು ಮಾಡ್ಕೊಂಡ್ಬಿಟ್ಟೆ. ಯಾಕಂತಂದರೆ ನಾನು ಟ್ರಾವೆಲಿಂಗ್ ಮಾಡ್ತಾಯಿದ್ದೆ. ಆವಾಗ ಥೆರಪಿಗೆ ನಾನು ಹೌಸ್ ವಿಸಿಟ್
ಯಥಾ ಕೊಡ್ತಾ ಇದ್ದೆ. ಸೊ ಬೇಗ ಎಲ್ಲ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟೆ. ಅಷ್ಟು ರೆಸ್ಟ್ ಇರಲಿಲ್ಲ ನನಗೆ ಫಸ್ಟ್ ಇದರಲ್ಲಿ. ಆ ಟೈಮಲ್ಲೂ ಇಷ್ಟೇ ಆ್ಯಕ್ಟಿವ್ ಆಗಿದ್ದೆ. ಬಟ್ ಈಗ ಕುರುವಿ ಹೇಳಿದ್ದು ಒಂದೇ, ಈಗ ನೀನು ಅದಿತಿನೂ ನೋಡ್ಕೊಳ್ಬೇಕು, ಲಿಟಲ್ ಏನೂ ನೋಡ್ಕೊಳ್ಬೇಕು, ಇಟ್ಸ್ ಓಕೆ, ಐ ವಿಲ್ ಮೇಂಟೈನ್ ಅಂತ ಅಂದ್ಬಿಟ್ಟು ಈ ಮೇಂಟೈನ್ ಈಗಲೂ ಅವ್ರದ್ದೇ ಕಂಪ್ಲೀಟ್ ಅಡುಗೆ. ಬಟ್ ನಂದು ಬೇಸಿಕ್ ಕೆಲಸಗಳೆಲ್ಲ ಶುರು ಮಾಡ್ಕೊಂಡಿದ್ದೀನಿ. ಲಿಟಲ್ ಎಗೆ ಓಮ್ ಹೇಳಿದ್ರೆ ಎಷ್ಟು ಚಂದ ಸ್ಯಾಡ್ ಫೇಸ್ ಮಾಡ್ಕೊಳ್ತಾರೆ. ಆ್ಯಂಡ್ ಕೆಲವೊಂದು ಸಲ ಓಮ್ ಸಹ ರಿಪೀಟೆಡ್ ಆಗಿ ಹೇಳ್ತಾರೆ. ಎಷ್ಟು ಖುಷಿ ಗೊತ್ತಾ ನನಗಂತೂ ಈ ವಿಚಾರ. ಅದಿತಿಗೆ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಈ ಒಂದು ಇಮ್ಯಾಜಿನೇಟಿವ್ ಪ್ಲೇ ಒಂದು ಕಿಟ್ನ ಕಳಿಸ್ಕೊಟ್ಟಿದ್ರು. ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ಎಂಜಾಯ್ ಮಾಡ್ತಾರೆ. ಸ್ಕ್ರೀನಿಗೆ ಅಡಿಕ್ಷನ್ನೇ ಇಲ್ಲ ಇದೊಂದು ಇದ್ಬಿಟ್ಟಿದ್ರೆ. ಅದಿತಿಗೇನು ಸ್ಕ್ರೀನ್ ಅಡಿಕ್ಷನ್ ಇಲ್ಲ, ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳೇನಾದರೂ ಸ್ಕ್ರೀನ್ಗೆ ಅಡಿಕ್ಷನ್ ಆಗಿದ್ದರೆ ಈ ಟಾಯ್ಸ್ ತುಂಬ ಹೆಲ್ಪ್ ಆಗುತ್ತೆ. ಕಿಡ್ಸ್ ಲ್ಯಾಪ್ಟಾಪು, ಪಿಜ್ಜಾ ಟ್ರಕ್ಕು, ಆಮೇಲೆ ಐಸ್ ಕ್ರೀಮ್ ಟ್ರಕ್ ಅಂತೆ, ತುಂಬ ಚೆನ್ನಾಗಿದೆ. ಅದನ್ನೆಲ್ಲನೂ ಕಳಿಸ್ಕೊಟ್ಟಿದ್ರು. ಮಕ್ಕಳು ಹುಟ್ಟಿದಾಗ ತುಂಬ ವೈಟ್ ಇರ್ತಾರೆ. ಯಾಕೆ ಹೋಗ್ತಾ ಹೋಗ್ತಾ ಕಲರ್ ಚೇಂಜ್ ಆಗ್ತಾರೆ? ನಾವೇನಾದರೂ ಬಳಸುವಂತಹ ಒಂದು ಬೇಬಿ ಪ್ರಾಡಕ್ಟ್ಸಿಂದನಾ, ಅಥವಾ ನಾವು ಸ್ಕಿನ್ ಕೇರ್ ಸರಿಯಾಗಿ ಮಾಡ್ತಿಲ್ವಾ? ಯಾಕೆ ಅಂತಂದರೆ, ಹುಟ್ಟಿದಾಗ ಮಕ್ಕಳ ಒಂದು ಬಾಡಿಲಿ ಮೆಲನಿನ್ ಅನ್ನುವಂಥ ಒಂದು ಅಂಶ ಇನ್ನೂ ಪ್ರೊಡ್ಯೂಸ್ ಆಗಿರೋದಿಲ್ಲ. ಹುಟ್ಟಿದ ಮೇಲೆ ಅದಕ್ಕೋಸ್ಕರನೇ ಮಗುಗೆ ಜಾಂಡೀಸ್ ಬರೋದು. ಆ್ಯಂಡ್ ಮಗು ಹುಟ್ಟಿದಾಗ ತುಂಬ ಫೇರ್ ಇರುತ್ತೆ, ಹೋಗ್ತಾ ಹೋಗ್ತಾ ಕಲರ್ಸ್ ಚೇಂಜ್ ಆಗೋದು. ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಕಲರ್ ಅನ್ನೋದು ಜೀನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮಗು 6ರಿಂದ 12 ತಿಂಗಳು ಒಳಗಡೆ ಮಗು ಯಾವ ಕಲರ್ ಅನ್ನೋದು ಡಿಟರ್ಮೈನ್ ಆಗಿಬಿಡುತ್ತೆ. ಮಗುವಿನ ಕಣ್ಣಿನ ಬಣ್ಣ ಆ್ಯಂಡ್ ಕೂದಲು ಬಣ್ಣ ಆವಾಗಲೇ ಡಿಟರ್ಮೈನ್ ಆಗೋದು. ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ, ಮಗುವಿನ ಜೀನ್ಸ್ ಮೇಲೆ ಎಲ್ಲನೂ ಡಿಪೆಂಡ್ ಆಗುತ್ತೆ. ನೀವೇನು ಮಾಡಬೇಕು? ಐಸ್ ಕ್ರೀಮ್, ಇಟ್ಸ್ ರಿಯಲಿ ನೈಸ್ ಅದಿತಿ, ಐ ರಿಯಲಿ ಲೈಕ್ ಇಟ್. ಮಾಡ ಓಕೆ ಅದಿತಿ, ನಿಮ್ಗೆ ಯಾವ ಫ್ಲೇವರ್ ಬೇಕು ಇವಾಗ? ಐಸ್ ಕ್ರೀಮು ನಮ್ಮ ಹತ್ರ ಚಾಕ್ಲೇಟ್ ಇದೆ, ವನಿಲಾ ಇದೆ, ಬಟರ್ ಸ್ಕಾಚ್ ಇದೆ, ರೋಸ್ಟೆಡ್ ಆಲ್ಮಂಡ್ ಇದೆ. ರೋಸ್ಟೆಡ್ ಆಲ್ಮಂಡ್ ಟ್ರೈ ಮಾಡಿ ಮ್ಯಾಮ್, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ನಮ್ಮ ಶಾಪಲ್ಲಿ ದಿಸ್ ಇಸ್ ದ ಫೇಮಸ್ ಒನ್. ಪ್ಲೀಸ್ ಟ್ರೈ ದಿಸ್ ರೋಸ್ಟೆಡ್ ಆಲ್ಮಂಡ್. No, you don't want it. Which one do you want, madam? Which one do you want, madam? Purple you want. This is a black currant, we say. Okay. So please take, ma'am, black currant. Ingide. ನಾನು ಗೊತ್ತಿಲ್ಲ. ನೋಟ ಇದಿದೆ. ಯಾವ್ದದು? ಆನ್ಲೈನ್ ನೈಟ್. ಹೌದಾ? ಓಕೆ, ಕೊಡಿ ಮೇಡಮ್, ಹೇಗಿದೆ ಟೇಸ್ಟ್ ನೋಡ್ತೀನಿ ನಾನು. ಏನ್ ಮೇಡಮ್ ಉಪ್ಪೇ ಹಾಕಿಲ್ಲ ನೀವು? ವಾವ್, ಸಾಫ್ಟೀನು ಇದೆ ನಿಮ್ಮ ಹತ್ರ. ಸಾಫ್ಟೀಸ್, ಚಾಕ್ಲೇಟ್ ಅಂಡ್ ವನಿಲಾ. ಚಾಕ್ಲೇಟ್ ಅಂಡ್ ವನಿಲಾ, ನೈಸ್ ಚಿನಿ. ಸ್ಪೂನ್ ಚಿನಿ ಇದು. ವಾವ್, ದಿಸ್ ಇಸ್ ಸೋ ಕ್ಯೂಟ್. ಸ್ಪೂನ್ ಇದು. ಈ ಇಮ್ಯಾಜಿನೇಟಿವ್ ಪ್ಲೇಬುಕ್, ಐಸ್ ಕ್ರೀಮ್ ಟ್ರಕ್, ಪಿಜ್ಜಾ ಟ್ರಕ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಅದಿತಿ ಜೊತೆ ತುಂಬ ಮಕ್ಕಳ ಥರ ಆಟಾಡ್ತೀನಿ. ಇದಂತೂ ನನಗೆ ತುಂಬ ಹೆಲ್ಪ್ ಆಗುತ್ತೆ, ಇನ್ನೂ ಕ್ಯೂಟಾಗಿ ಅದಿತಿ ಜೊತೆ ಆಟಾಡೋದಕ್ಕೆ. ಮಕ್ಕಳು ಕಲರ್ ವಿಚಾರದಲ್ಲಿ ಯಾವ ರೀತಿ ನೀವು ತಲೆ ಕೆಡಿಸ್ಕೊಳ್ಬೇಕು ಅಥವಾ ಒಂದು ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂತಂದರೆ, ಮಕ್ಕಳ ಸ್ಕಿನ್ನ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡಿ, ಒಳ್ಳೆ ಆಯಿಲ್ ಮಸಾಜ್ ಮಾಡಿ, ಅದ್ರ ಜೊತೆಗೆ ಹೋಮ್ ಮೇಡ್ ಬಾತ್ ಪೌಡರ್ನ ನೀವು ಬಳಸಬಹುದು. ಇದರಿಂದ ಮಾಯ್ಶ್ಚರೈಸರ್ ಚೆನ್ನಾಗಿರುತ್ತೆ. ಆ್ಯಂಡ್ ನಿಜವಾಗ್ಲೂ ನಮ್ಮ ಕೈಯಲ್ಲಿ ಯಾವುದೇ ರೀತಿ ಏನೂ ಇಲ್ಲ, ಜೀನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಒಂದು ಆನುವಂಶಿಕವಾಗಿಯೇ ಮಗುವಿನ ಒಂದು ಬಣ್ಣ, ಅವರ ಕೂದಲಿನ ಬಣ್ಣ ಆ್ಯಂಡ್ ಕಣ್ಣಿನ ಬಣ್ಣ ಡಿಪೆಂಡ್ ಆಗೋದು. ಅಯ್ಯೋ, ನನ್ನ ಮಗುಗೆ ಈ ಪ್ರಾಡಕ್ಟ್ ಬಳಸಿದ್ರಿಂದ ಮಗು ಕಪ್ಪಾಗೋಯ್ತು, ಅದನ್ನು ಬಳಸಿದಿದ್ರೆ ಮಗು ವೈಟ್ ಆಗ್ತಿತ್ತೇನೋ, ಅದೆಲ್ಲ ಏನೂ ಇಲ್ಲ.
ಒಳ್ಳೆ ಪ್ರಾಡಕ್ಟ್ನ ಬಳಸಿ. ಒಳ್ಳೆ ಪ್ರಾಡಕ್ಟ್ ಅಂತಂದರೆ ಅದರಲ್ಲಿ ಲೆಸ್ ಕೆಮಿಕಲ್ ಇರಲಿ, ಪೀಡಿಯಾಟ್ರಿಷನ್ ಒಂದು ಅಪ್ರೂವ್ಡ್ ಆಗಿರುವಂತಹ ಒಂದು ಬೇಬಿ ಪ್ರಾಡಕ್ಟ್ಸ್ನ ಬಳಸಿ. ಮಾರ್ಕೆಟಲ್ಲಿ ಸಿಗುವಂತಹ ಪ್ರಾಡಕ್ಟ್ಸ್ ಯಾವುದು ಬೆಸ್ಟ್ ಅಂತ ವಿಡಿಯೋ ಆಲ್ರೆಡಿ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವಾ.